दौड़ के आओ। क्या हुआ? ब्रू के 10 रुपीज सैशे में 33% एक्स्ट्रा। प्रेम, हाँ दौड़ के जाओ। कहाँ? 2 कप ब्रू बना के ले आओ। ब्रू के 10 रुपीज सैशे में अब 33% एक्स्ट्रा। दौड़ के चाहिए। ಟಿಬೆಟನ್ ಧರ್ಮ ಗುರು ದಲೈಲಾಮಾ ಅವರು ಶುಕ್ರವಾರ ಮುಂಡಗೋಡ ಟಿಬೆಟಿ ಕಾಲೋನಿಗೆ ಬೆಳಿಗ್ಗೆ 11:30 ಗಂಟೆಗೆ ಬಂದಾಗ ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಹಿರಿಯ ಬೌದ್ಧ ಸನ್ಯಾಸಿಗಳು ದಲೈಲಾಮಾ ಅವರನ್ನು ಸಾಂಪ್ರದಾಯಿಕವಾಗಿ ಸ್ವಾಗತಿಸಿದರು. ಅಧಿಕಾರಿಗಳು ದಲೈಲಾಮಾ ಅವರನ್ನು ಸ್ವಾಗತಿಸಿದರು. ಭಾರತದಿಂದಲೇ ಈ ಬೌದ್ಧ ಧರ್ಮದ ಸಂಪ್ರದಾಯ ಸಂಸ್ಕೃತಿ ಹುಟ್ಟಿಕೊಂಡಿದೆ ಎಂದು ಟಿಬೆಟನ್ ಧರ್ಮಗುರು ದಲೈಲಾಮಾ ಹೇಳಿದರು. ಶುಕ್ರವಾರ ಅವರು ಮುಂಡಗೋಡ ಟಿಬೆಟಿ ಕಾಲೋನಿಗೆ ಆಗಮಿಸಿ ಗೋಮಾಂಗ ಬೌದ್ಧ ಮಂದಿರದಲ್ಲಿ ಹಿರಿಯ ಬೌದ್ಧ ಸನ್ಯಾಸಿಗಳು ಹಾಗೂ ಬೌದ್ಧ ಭಿಕ್ಕುಗಳನ್ನುದ್ದೇಶಿಸಿ ಮಾತನಾಡಿದರು. ಭಾರತದ ಬೌದ್ಧ ಧರ್ಮದ ಸಂಪ್ರದಾಯ ಸಂಸ್ಕೃತಿಯನ್ನು ನಾವು ಟಿಬೆಟಿಯನ್ನರು ಚಾಚು ತಪ್ಪದೇ ಪಾಲಿಸಿಕೊಂಡು ಬರುತ್ತಿದ್ದೇವೆ. ಮುಂದೆ ಕೂಡ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದು ಅವರು ತಿಳಿಸಿದರು. ಟಿಬೆಟಿಯನ್ ಧರ್ಮಗುರು ದಲೈಲಾಮಾ ಅವರು 130 ವರ್ಷಗಳ ಕಾಲ ಜೀವಿಸುತ್ತೇನೆ, ನಿಮ್ಮ ಜೊತೆ ಇರುತ್ತೇನೆ ಎಂದು ಸ್ವತಃ ದಲೈಲಾಮಾ ಅವರೇ ಆಶ್ವಾಸನೆ ನೀಡಿದ್ದಾರೆ. ಇದರಿಂದಾಗಿ ಎಲ್ಲಾ ಟಿಬೆಟಿಯನ್ನರು ಟಿಬೆಟಿಯನ್ ಬೌದ್ಧ ಸನ್ಯಾಸಿಗಳು ಸಂತಸಗೊಂಡಿದ್ದಾರೆಂದು ಬೌದ್ಧ ಸನ್ಯಾಸಿ ಜಂಪ ಲೋಬಸಾಂಗ್ ಶುಕ್ರವಾರ ಸುದ್ದಿಗಾರರ ಜೊತೆ ಮಾತನಾಡುತ್ತಾ ತಿಳಿಸಿದರು. ಇವತ್ತು ಒಳ್ಳೆಯ ಒಂದು ಎಲ್ಲರಿಗೆ ಈಗ ಸಂತೋಷ ಆಗುವಾಗ ಈಗ ಗುರುಜಿ ಏನು ಮಾತು ಕೊಟ್ರ ಅಂದರೆ ಇವತ್ತು ತುಂಬ ಒಳ್ಳೇದಂದರೆ ಗುರುಜಿ 130 ವರ್ಷ ಮಟನ 130 ವರ್ಷ ಮಟನ ಗುರುಜಿ ಇರ್ತೇನೆ ಅಂದ್ರೆ ಅದೇ ಆಶೀರ್ವಾದನ ಕೊಟ್ಟಿದ್ದರು. ಎಲ್ಲರೂ ತುಂಬ ಸಂತೋಷ ಆಗಿತ್ತು. ಅದಕ್ಕೆ ಇಲ್ಲಿಗೆ ನಾ ಗುರುಜಿ ಹೇಳಿದ ಪ್ರಕಾರದಿಂದ ಎಲ್ಲ ಹೇಳೇನೆ, ಇಲ್ಲಿಗೆ ಸುತ್ತಿ ಎಲ್ಲರಿಗೆ ಕೊಟ್ಟಿದ್ದೇನೆ. ಅದಕ್ಕೆ ನಾನು ಧನ್ಯವಾದಗಳು ಅಂದರೆ ಹೇಳ್ತೇನೆ. ನಮಸ್ಕಾರ ಸರ್. ಶಿರಸಿಯನ್ನು ಕದಂಬ ಜಿಲ್ಲೆಯನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಚಿದಾನಂದ ಹರಿಜನ ಅವರ ನೇತೃತ್ವದಲ್ಲಿ ಶುಕ್ರವಾರ ಬೆಳಗಾವಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಭೀಮಸಿ ವಾಲ್ಮೀಕಿ, ರಾಜ್ಯ ಮಹಿಳಾ ಉಪಾಧ್ಯಕ್ಷೆ ಸೀತಾ ಸಿದ್ದಿ, ಪದಾಧಿಕಾರಿಗಳಾದ ಮಾರ್ಟಿನ್ ಬಳ್ಳಾರಿ, ಜೈತುನ ಬೀಜಿಗಳೂರ, ಪ್ರವೀಣಕುಮಾರ ಗರಗದ, ನೂರ ಅಹ್ಮದ ಮುಜಾವರ ಮುಂತಾದವರಿದ್ದರು.
ಛತ್ರಪತಿ ಶಿವಾಜಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ರಜತ ಮಹೋತ್ಸವ ಸಮಾರಂಭವು ನಾಳೆ ದಿನಾಂಕ 13ರಂದು ಬೆಳಿಗ್ಗೆ 11 ಗಂಟೆಗೆ ವಿವೇಕಾನಂದ ಬಯಲು ರಂಗಮಂದಿರ ಮುಂಡಗೋಡದಲ್ಲಿ ನಡೆಯಲಿದೆ. ಗೋಸಾವಿ ಮಠದ ಶ್ರೀ ಮಂಜುನಾಥ ಸ್ವಾಮಿಗಳು ಸಮಾರಂಭದ ಸಾನ್ನಿಧ್ಯ ವಹಿಸಲಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಉದ್ಘಾಟಿಸಲಿದ್ದಾರೆ. ಛತ್ರಪತಿ ಶಿವಾಜಿ ಸೊಸೈಟಿ ಅಧ್ಯಕ್ಷರಾದ ಎಲ್.ಟಿ. ಪಾಟೀಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ.